ಮಾಮ್ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು ರೇಟೆಡ್ IPL 2026 BCCI ಅವರು ಈ ಒಂದು ವಿಚಾರನ ಕ್ರಾಸ್ ಆಗಿ ಮಾನಿಟರ್ ಮಾಡಿಬಿಟ್ಟು ಇಲ್ಲ ಗುರು ಇವ್ರನ್ನ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಏನಾರ ಒಂದು ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ಈ ಡಿಸಿಷನ್ ಏನು ಮಾಡಿದ್ದಾರೆ ಅಂತ ಇನ್ನೂ ಸಹ ಬಂದಿಲ್ಲ ಅಪ್ಡೇಟು. ಸುಮಾರು ಆಯಾಮದ ಬಗ್ಗೆ ಯೋಚನೆ ಮಾಡಿದ್ದಾರೆ BCCI ಅವರು ಈ ಸಲ, ಯಾಕಂದರೆ ಸಿಕ್ಕಾಪಟ್ಟೆ ವೈಲೇಷನ್ ಅಂತೂ ನಡೀತಾ ಇದೆ IPL ಅಲ್ಲಿ. ಆ ವೇಪ್ ಯೂಸ್ ಮಾಡೋ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ತಗೊಳ್ಳಿ, ವೇಪ್ ಯೂಸ್ ಮಾಡೋ ವಿಚಾರದಲ್ಲಾಗಿರ್ಬೋದು, ರಿಯಾನ್ ಪರಾಗ್ ಅವರು ಫೈನ್ ಹಾಕಿದ್ರು, ಅದು ಸಪ್ರೇಟು. ಆಮೇಲೆ ಫೋನ್ನ ಯೂಸ್ ಮಾಡೋ ವಿಚಾರದಲ್ಲಾಗಿರ್ಬೋದು. ಸೊ ಹಲವಾರು ಪಾಲಿಸೀಸ್ಗಳು ವೈಲೇಟ್ ಆಗ್ತಾ ಇದ್ದಾವೆ. ಸ್ಟ್ರಿಕ್ಟಾಗಿ ಹೇಳಿರ್ತಾರೆ ಈ ಥರ ನೀವು ಫಾಲೋ ಅಪ್ ಮಾಡಬೇಕು, ಪಾಲಿಸಿನ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿರ್ತಾರೆ. ಬಟ್ ಆದರೂ ಕೂಡ ಎಷ್ಟೊಂದು ರೂಲ್ಸ್ಗಳು ವೈಲೇಟ್ ಆಗ್ತಾ ಇರ್ತವೆ. ಸೊ ಈ ರೂಲ್ಸ್ಗಳನ್ನ ನೋಡಾದ್ಮೇಲೆ ಖಂಡಿತ ಸ್ವಲ್ಪ ಹೊಸ ರೂಲ್ಸ್ಗಳನ್ನ ತಗೊಂಬಂದ್ಬಿಡ್ಬೇಕು ಅಂತ ಅನ್ಕೊಂತ ಇದ್ರಂತೆ. ಇನ್ನು ರೂಲ್ ಏನು ಅಂತ ಈಚೆ ಕಡೆ ಬಿಟ್ಕೊಂಡು ಕೊಟ್ಟಿಲ್ಲ. ಬಟ್ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಇದು ಈ ಸೀಸನ್ ಇಂಪ್ಲಿಮೆಂಟ್ ಆಗೋದು ಸಿಕ್ಕಾಪಟ್ಟೆ ಡೌಟ್. ಯಾಕೆಂತಂದರೆ ಸಿಕ್ಕಾಪಟ್ಟೆ ನಡೆದೋಗಿದೆ ಆಲ್ರೆಡಿ ಸೀಸನ್, ಇನ್ನೇನು ಆಲ್ಮೋಸ್ಟ್ ಎಂಡ್ ಸ್ಟೇಜಿಗೆ ಬರ್ತಾ ಇದೆ ಈ ಒಂದು ಸೀಸನ್ನು. ಇನ್ನೇನು ಸ್ವಲ್ಪ ಕೆಲವು ಟೀಮ್ದು 10 ಮ್ಯಾಚ್ ಮುಗಿದೋಗ್ಬಿಟ್ಟಿದೆ ಆಲ್ರೆಡಿ, ಇನ್ನೊಂದು 4 ಮ್ಯಾಚ್ ಬಾಕಿ ಇದೆ. ಸೊ ಈ ಸೀಸನ್ ಇದೆಲ್ಲ ಇಂಪ್ಲಿಮೆಂಟ್ ಆಗೋದಿಲ್ಲ. 2027 ಸೀಸನಿಂದ ಇದೆಲ್ಲ ಇಂಪ್ಲಿಮೆಂಟ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಅಪ್ಕಮಿಂಗ್ ಸೀಸನ್ ಅಂತ ಅನ್ಕೊಳ್ಳಿ. ಬಟ್ ಈ ಸೀಸನಿಂದನೇ ಇದೊಂಥರ ಸ್ಟ್ರಿಕ್ಟಾಗಿ ಫಾಲೋ ಅಪ್ ಇಲ್ಲಿಂದ ಆಚೆಗೆ ಆದರೂ ಆಗಬಹುದು. ಸೊ ಸೀನ್ ಏನು ಅಂತಂದರೆ, ಕೆಲವು ಗರ್ಲ್ ಫ್ರೆಂಡ್ಸ್ಗಳನ್ನ ಪ್ಲೇಯರ್ಸ್ಗಳು ಹಾಕೊಂಬರುವಂಥದ್ದು, ಮ್ಯಾಚಿಗೆ ಅವ್ರಿಗೆ ಟಿಕೆಟ್ಸ್ ಕೊಡಿಸೋದು ಸಪ್ರೇಟು. ಮ್ಯಾಚ್ ಟೈಮಲ್ಲಿ ಅವ್ರು ಬರೋವಂಥದ್ದು, ನೋಡೋವಂಥದ್ದು, ಕ್ಯಾಮ್ರಾಮನ್ ಅವ್ರನ್ನ ಫೋಕಸ್ ಮಾಡುವಂಥದ್ದು, ಝೂಮ್ ಹಾಕುವಂಥದ್ದು, ಇದೆಲ್ಲ ಸುಮಾರು ಸಲ ಮಾಡಿದರೆ. ಹಾರ್ದಿಕ್ ಪಾಂಡ್ಯ ಅವರ ಗರ್ಲ್ ಫ್ರೆಂಡ್ ವಿಚಾರದಲ್ಲಾಗಿರ್ಬೋದು, ಇಶಾನ್ ಕಿಶಾನ್ ಗರ್ಲ್ ಫ್ರೆಂಡ್ ವಿಚಾರದಲ್ಲಾಗಿರ್ಬೋದು, ಸುಮಾರು ಸಲ ಝೂಮಿಂಗ್ ಎಲ್ಲ ನಡೆದಿದ್ದಾವೆ. ಆ್ಯಂಡ್ ಓವರ್ ಆ್ಯಕ್ಷನ್ ಆಗೋಗ್ಬಿಡ್ದು. ವರ್ಲ್ಡ್ ಕಪ್ ಗೆದ್ದಂಥ ಟೈಮಲ್ಲಂತೂ ಹಾರ್ದಿಕ್ ಪಾಂಡ್ಯ ಮತ್ತು ಅವ್ರ ಗರ್ಲ್ ಫ್ರೆಂಡ್ದು ಓವರ್ ಆ್ಯಕ್ಷನ್ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಷನ್ ಆಗೋಗ್ಬಿಟ್ಟಿತ್ತು. ಯಾವ ರೇಂಜ್ಗಾಗಿತ್ತು ಅಂತಂದರೆ, ಇದಿರ್ತದಲ್ಲ ಸ್ಟೇಜ್ ಡ್ಯಾನ್ಸ್, ಅದ್ರ ಮೇಲೂ ಕೂಡ ಉಳ್ಕೊಂಡು ಮಲ್ಗೆ ಒದ್ದಾಡೋ ಆ ರೇಂಜ್ಗೆಲ್ಲ ವಿಪರೀತ ಆಗೋಗ್ಬಿಟ್ಟಿತ್ತು. ಬಟ್ ಇವಾಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಈ ಗರ್ಲ್ ಫ್ರೆಂಡ್ಸ್ ವಿಚಾರದಲ್ಲಿ ಸ್ವಲ್ಪ ಆ್ಯಕ್ಷನ್ ತೊಗೊಬೇಕು ಅಂತ ಅನ್ಕೊಂಡಿದ್ರಂತೆ. ಯಾರೋ ಈ ಡಿಸಿಷನ್ ಮಾಡ್ತಾ ಇರೋವಂಥವ್ರು ಸಿಂಗಲ್ಲೇ ಆಗಿದ್ದಾರೆ ಅಂತ ಕಾಣಿಸ್ತದೆ, ಅಥವಾ ಈ ಹೆಂಡ್ತಿ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ ಅನ್ನೋ ಥರ ಕಾಣಿಸ್ತೈತೆ. ಪಾಪ ಸ್ಟ್ರಿಕ್ಟ್ ಆ್ಯಕ್ಷನ್ನ ಕಪಲ್ಸ್ ಮೇಲೆ ತಗೊಂತಾ ಇದ್ದಾರೆ. ಫ್ಯಾಮಿಲಿ ಆದರೆ ಓಕೆ, ಫ್ಯಾಮಿಲಿ ಬಿಟ್ಬಿಟ್ಟು ಏನಾದರೂ ಗಿಂಚಲಿ ತೋರಿಸಿದ್ರಿ ಅಂತಂದರೆ ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಹುಡುಗಿರ್ನ ಹಾಕೊಂಡಿದ್ದೇನು ಓಯೋ ರೂಮ್ ಕೆಟ್ಟೋಗ್ಬಿಟ್ಟೈತೆ ನಿಮಗೆ. ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಮ್ಯಾಚಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ, ಮ್ಯಾಚಿಗೆ ಅವ್ರನ್ನ ಕರೆಸೋ ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಅಂದರೆ ಇವ್ರು ಯಾರೋ ಅಲ್ಲ ಹೇಳೋದಕ್ಕೆ, ಅವ್ರ ಗರ್ಲ್ ಫ್ರೆಂಡ್ ಬರಬಾರ್ದು, ಇವ್ರ ಗರ್ಲ್ ಫ್ರೆಂಡ್ ಬರಬಾರ್ದು, ಮ್ಯಾಚ್ ಟೈಮಲ್ಲಿ ಅವ್ರಿಗೆ ಟಿಕೆಟ್ಸ್ ಕೊಡಿಸ್ಬಾರ್ದು, ಇವ್ರಿಗೆ ಟಿಕೆಟ್ಸ್ ಕೊಡಿಸ್ಬಾರ್ದು ಅಂತ ಯಾರೋ ಅಲ್ಲ ಇವ್ರು ಹೇಳೋದಕ್ಕೆ. ಸೊ ಇಷ್ಟು ಟಿಕೆಟ್ಸ್ ಅಂತ ಇವ್ರಿಗೆ ಅವೈಲೇಬಲ್ ಇರುತ್ತೆ, ಅದನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಗರ್ಲ್ ಫ್ರೆಂಡ್ಗಾರು ಕೊಟ್ಕೊಬೋದು, ಯಾರು ರೋಡಲ್ಲಿ ಹೋಗ್ತಾರೋ ದಾಸ ಹಿಂಗೆ ಬೇಕಾದ್ರೂ ಕೊಟ್ಕೊಬೋದು. ಸೊ ಅದನ್ನೆಲ್ಲ ಇವ್ರು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ, ಗರ್ಲ್ ಫ್ರೆಂಡ್ಸ್ ಎಲ್ಲ ಬರಬಾರ್ದು ಮ್ಯಾಚ್ ನೋಡೋದಕ್ಕೆ ಅಂತ. ಸೊ ಬರ್ಬೋದು, ಮ್ಯಾಚ್ ನೋಡೋದಕ್ಕೆ ಬರ್ಬೋದು, ಬಟ್ ನಿಯಮಗಳನ್ನ ಟೈಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗ್ತಿತ್ತು ಅಂತಂದರೆ, ಟೀಮ್ ಹೋಟೆಲ್ ಏನಿರುತ್ತೆ, ಟೀಮ್ ಹೋಟೆಲ್ ಜೊತೆಗೆ ಸ್ಟೇ ಮಾಡ್ತಾ ಇದ್ರಂತೆ ಗರ್ಲ್ ಫ್ರೆಂಡ್ಸ್ಗಳು, ಹೋಟೆಲ್ ರೂಮಲ್ಲಿ ಸ್ಟೇ ಮಾಡ್ತಾ ಇದ್ರಂತೆ. ಸೊ ಇದು ನೋಡೋಲ್ಲಪ್ಪ, ಎಸ್ದಾಳು ವಿಚಾರದಲ್ಲಿ ಏನೆಲ್ಲ ಕೆಟ್ಟ ಹೆಸರು ಬಂತು ಅಂತ, ಗರ್ಲ್ ಫ್ರೆಂಡ್ ವಿಚಾರದಲ್ಲಿ, ಗರ್ಲ್ ಫ್ರೆಂಡ್ ಹುಡುಗಿರಿಂದ ಹೋಗ್ಬಿಟ್ಟು ಏನೆಲ್ಲ ಆಯಿತು ಅಂತ ಎಸ್ದಾಳು ವಿಚಾರದಲ್ಲಿ. ಸೊ ಕೆಟ್ಟ ಹೆಸರು ಬರಬಾರ್ದು ಒಂದು ಫ್ರಾಂಚೈಸ್ಗಾಗಿರಲಿ, IPLಗಾಗಿರಲಿ. ನೋಡಿ IPL ನಡೀತಿರೋಂಥ ಟೈಮಲ್ಲಿ ಇವರು ಟೀಮ್ ಹೋಟೆಲ್ ಜೊತೆಗೆ ಇದ್ರಂತೆ ಅಂತೆ ಪಂತೆ ಕಂತೆಗಳೆಲ್ಲ ಬರಬಾರ್ದು ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್. ಸೊ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಇವರು ಬ್ರೇಕಪ್ ಆಗೋದು, ಆಮೇಲೆ IPL ಟೈಮಲ್ಲಿ ಹಿಂಗೆ ಮಾಡ್ತಿದ್ರು ಹಂಗೆ ಮಾಡ್ತಾಯಿದ್ರು ಅಂತೆಲ್ಲ IPL ಹೆಸರು ಬರಬಾರ್ದು, ಜೊತೆಗೆ ಫ್ರಾಂಚೈಸ್ ಹೆಸರು ಬರಬಾರ್ದು, ಕೆಟ್ಟ ಹೆಸರು ಬರಬಾರ್ದು ಫ್ರಾಂಚೈಸ್ಗಾಗಲಿ IPLಗಾಗಲಿ ಅನ್ನೋ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಫೋಕಸ್ನ ಇಟ್ಕೊಂಡು, ಫ್ಯಾಮಿಲಿ ಇದ್ದರೆ ಓಕೆ, ಮದುವೆ ಆಗಿದ್ರೆ ಓಕೆ, ನಿಮ್ಮ ಫ್ಯಾಮಿಲಿ ಇರ್ತಾರೆ ಅಂತಂದರೆ ಓಕೆ, ಬಟ್ ಗರ್ಲ್ ಫ್ರೆಂಡ್ಸ್ ಆರ್ ನಾಟ್ ಅಲೌಡ್. ಗರ್ಲ್ ಫ್ರೆಂಡ್ಸು ಟೀಮ್ ಜೊತೆಗೆ ಇರುವಂಥದ್ದು, ಜೊತೆಗೆ ಟೀಮ್ ರೂಮಲ್ಲಿ ಇರುವಂಥದ್ದು, ಹೋಟೆಲಲ್ಲಿ ಇರುವಂಥದ್ದು. ಸೊ ಇದೆಲ್ಲ ಅಲೋ ಮಾಡೋದಕ್ಕಾಗೋದಿಲ್ಲ ನಾವು ಅಂತ BCCI ಅವರು ಸ್ಟ್ರಿಕ್ಟ್ ಆ್ಯಕ್ಷನ್ನ ತೊಗೊಬೇಕು ಅಂತ ಅನ್ಕೊಂಡಿದ್ರಂತೆ ಈ ವಿಚಾರದ ಬಗ್ಗೆ. ನನಗೂ ಕೂಡ ಇದು ಫೇರ್ ಆಫ್ ಅಂತ ಅನ್ನಿಸ್ತು. ಯಾಕಂದರೆ ಒಂದು ಕಮಿಟ್ಮೆಂಟ್ ಇತ್ತು ಅಂತಾರೆ ಓಕೆ, ಕಮಿಟ್ಮೆಂಟ್ ತೊಗೊಳ್ಬೇಕಾದ್ರೆ ಇವ್ರು ಕರ್ಕೊಂಬರಲಿ. ಕಮಿಟ್ಮೆಂಟೇ ಇಲ್ಲ ಅನ್ನೋ ಟೈಮಲ್ಲಿ ಒಂಥರ ಗೊತ್ತಿಲ್ಲ ಏನಾಗುತ್ತೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು, ಅವ್ರೇನು ಬ್ರೇಕಪ್ ಮಾಡ್ಕೊತಾರೋ, ಕಮಿಟೇ ಆಗ್ತಾರೋ. ಬಟ್ IPL ಹೆಸರು ನೋಡಿದ್ರಲ್ಲ, ಎಷ್ಟು ದಯಾಳು ವಿಚಾರದ ಸಿಕ್ಕಾಪಟ್ಟೆ ಎಕ್ಸಾಂಪಲ್ನ ತೊಗೊಬೋದು. ಸೊ ಒಂಥರ ಅದೇನಾದ್ರು ಅಂದರೆ IPL ನಡೆಯುವಂಥ ಟೈಮಲ್ಲಿ RCB ಜೊತೆಗಿದ್ರು ಅವ್ರ ಗರ್ಲ್ ಫ್ರೆಂಡ್ ಅಂತ ನಾನೇ ಹೇಳ್ತಾ ಇಲ್ಲ, ಆ ಥರ ಹೇಳ್ತಾ ಇಲ್ಲ. ಒಟ್ಟಲ್ಲಿ ಈ ಥರ ಬರ್ಬೋದು. IPL ನಡೆಯುವಂಥ ಟೈಮಲ್ಲೆಲ್ಲ ಹಂಗಿತ್ತು ಹಿಂಗಿತ್ತು ಅಂತ ಯಾರು ಬಂದ್ಬಿಟ್ಟು ಹೇಳ್ಬೋದು. ಸೊ ಆ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಗರ್ಲ್ ಫ್ರೆಂಡ್ಸ್ಗಳನ್ನ ಬ್ಯಾನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಟೀಮ್ ಜೊತೆಗೆ ಓಡಾಡೋದು, ಜೊತೆಗೆ ಟೀಮ್ನ ಒಂದು ಹೋಟೆಲ್ ರೂಮಲ್ಲಿ ಇರುವಂಥದ್ದು, ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ. ಆ್ಯಂಡ್ ಓವರ್ ಆ್ಯಕ್ಷನ್ ಮಾಡೋವಂಥದ್ದು ಗ್ರೌಂಡಲ್ಲಿ ಬಂದ್ಬಿಟ್ಟು. ಸೊ ಇದನ್ನೆಲ್ಲ ಏನು ಮಾಡ್ತಾ ಇಲ್ಲ. ಆ್ಯಕ್ಚುಲಿ T20 ವರ್ಲ್ಡ್ ಕಪ್ ಟೈಮಲ್ಲಿ ಅಷ್ಟೇ ಓವರ್ ಆ್ಯಕ್ಷನ್ ಆಗಿದ್ದು, ಈ ಟೈಮಲ್ಲೆಲ್ಲ ಏನು ಓವರ್ ಆ್ಯಕ್ಷನ್ ಆಗ್ತಾ ಇಲ್ಲ. ಈ ಥರ ಆ್ಯಕ್ಷನ್ ತೊಗೊಬೇಕು ಅಂತ ಅನ್ಕೊಂಡಿದ್ರಲ್ಲ, ಇದು ಒಂಥರ ಶಬಾಷ್ ಹೇಳಲೇಬೇಕು BCCIಗೆ. ನನಗಂತೂ ಸಿಂಗಲ್ ಆಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಏನು ಅವತಾರಗಳು ಮಕವ ನೋಡೋಕ್ಕಾಗಲ್ದು. ಇದು ಗರ್ಲ್ ಫ್ರೆಂಡ್ಸ್ಗಳ್ದು ಹಂಗೇನೆ ಅಲ್ಲಿ ತಟ್ಬಿಡ್ಬೇಕು ಅಂತ ಅನ್ನಿಸ್ಬಿಡ್ತದೆ. ಅದು ಆ ಓವರ್ ಆ್ಯಕ್ಷನ್ಗಳು ನೋಡ್ತು ಅಂದರೆ ಇನ್ನೂ ತಟ್ಟಬೇಕು ಅನಿಸ್ತದೆ. ಸೊ ಸಿಂಗಲ್ಸ್ಗಳಂತೂ ಭಾರಿ ಖುಷಿಯಾಗಿರ್ತದೆ. ಈ ಒಂದು
ನೋಡ್ಬಿಟ್ಟು ಆ್ಯಂಡ್ ಫ್ರಾಂಚೈಸಿಗಳು ಕೂಡ ಇಲ್ಲಿಂದ ಆಚೆಗೆ ರೂಲ್ ತರ್ತಾರೋ ಬಿಡ್ತಾರೋ ಅಲರ್ಟ್ ಅಂತೂ ಖಂಡಿತ ಆಗೇ ಆಗ್ತಾರೆ. BCCI ಇದ್ರ ಬಗ್ಗೆ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದೆ ಅಂತ.